ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಗೌರ್ನಮೆಂಟ್ ಕಡೆಯಿಂದ ಇನ್ನೊಂದು 6ನೇ ಗ್ಯಾರಂಟಿ ಅಂತಲೇ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ಅದು ಬಂದ್ಬಿಟ್ಟು ಭೂ ಗ್ಯಾರಂಟಿ, ನಿಮ್ಮ ಭೂಮಿಯ ಗ್ಯಾರಂಟಿ ಅಂತ. ಆ ಭೂಮಿಯ ಗ್ಯಾರಂಟಿ ಅಂದರೆ ಏನು ಅಂದರೆ, ತುಂಬ ಜನಗಳು ಯಾರ್ಯಾರೋ ರೆವಿನ್ಯೂ ಅಥವಾ ಬಿ ಖಾತಾನ ಹೋಲ್ಡ್ ಮಾಡಿರ್ತಾರೆ. ಆ ಬಿ ಖಾತಾ ಸೈಟ್ಗಳನ್ನ ಅವರು ಈಗ ಎ ಖಾತಾಗೆ ಕನ್ವರ್ಟ್ ಮಾಡಿಕೊಡ್ತಾರೆ ಅಥವಾ ಈ ಖಾತಾಗೆ ಕನ್ವರ್ಟ್ ಮಾಡಿಕೊಡ್ತಾರೆ. ನೀವು ಈ ಖಾತಾ ಯಾರ್ಯಾರು ಮಾಡಿಸ್ಕೊಂಡಿಲ್ಲ ಅವರು ಎ ಟು ಈ ಖಾತಾನು ಕೂಡ ಮಾಡಿಸ್ಕೊಬೋದು ಸ್ನೇಹಿತರೆ ಈ ಡ್ರೈವಿಂದ. ಇದು ಏನು ಡ್ರೈವು ಅಂದರೆ ಮೈ ಈ ಖಾತಾ ಮೈ ಹಕ್ಕು ಅಂತ 100 ಡೇಸ್ 100 ದಿನದ ಇದನ್ನು ಒಂದು ಡ್ರೈವ್ನ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ, DK ಶಿವಮೊಗ್ಗ ಅವರ ನೇತೃತ್ವದಿಂದ. ಇದರಲ್ಲಿ ನಿಮಗೆ ಲಾಸ್ಟ್ ಇಯರ್ ಅವರು 5% ನಿಮಗೆ ನೀವು ಏನು ಪರ್ಚೇಸ್ ಮಾಡಿರ್ತೀರಲ್ಲ ನಿಮ್ಮ ಭೂಮಿನ, ಅದ್ರ ಮೇಲೆ ನಿಮಗೆ 5%. ಈಗ ನೀವೇನಾದ್ರೂ 1 crore ಏನಾದ್ರು ಸೈಟ್ ತೊಗೊಂಡಿದ್ದೀರಾ ಅಂದರೆ ಆಲ್ಮೋಸ್ಟ್ 10 ಲಕ್ಷ ನೀವು ಕಟ್ಟಬೇಕಾಗಿತ್ತು. ಈಗ ಹಾಗೇನೆ 50 ಲಕ್ಷಕ್ಕೆ 5% ಎಷ್ಟೋ ಆ ಥರ 2%. ಈಗ 1 ಕೋಟಿದು ಅಂದರೆ ಈಗ 2%ಗೆ ಕಮ್ಮಿ ಮಾಡಿದ್ದಾರೆ. ಈಗ 2% ಅಂದರೆ 1 ಕೋಟಿಗೆ ಆಲ್ಮೋಸ್ಟ್ ನಿಮಗೆ 2 ಲಕ್ಷ ಬರುತ್ತೆ. ಮತ್ತು ನಿಮಗೆ ಇದಕ್ಕೆ 50 ಲಕ್ಷ ಏನಾರು ಸೈಟ್ ತೊಗೊಂಡಿದ್ರೆ 1 ಲಕ್ಷ ಕಟ್ಟಬೇಕು. ಈಗ ಅರ್ಲಿಯರ್ ಏನಾಗ್ತಿತ್ತು, 50 ಲಕ್ಷಕ್ಕೆ 2.5 ಲಕ್ಷದ್ದು 3 ಲಕ್ಷ ರೂಪಾಯಿ ನಿಮಗೆ ಕಟ್ಟಕ್ಕೆ ಬರ್ತಿತ್ತು 5%. ಅದನ್ನು ಡಿಕ್ರೀಸ್ ಮಾಡಿದ್ದಾರೆ. ಐ ಆಮ್ ನಾಟ್ ಶೋರ್ ಯಾರಿಗೆ ಬೆನಿಫಿಟ್ ಇದು ಅಂತ. ಗೌರ್ಮೆಂಟಿಗಂತೂ ಬೆನಿಫಿಟ್ ಇದ್ದೇ ಇರುತ್ತೆ. ಏನಕ್ಕೆ ಅಂದರೆ ಅವ್ರಿಗೆ ನೀವೀಗ B2A ಖಾತಾ ಮಾಡಿಸ್ಬೇಕು ಅಂದರೆ ಈಗೆಲ್ಲ ಆಲ್ಮೋಸ್ಟ್ ನೀವು 1 to 2 lakhs ರೆಡಿ ಇಟ್ಕೊಂಡಿರಬೇಕು ಅಮೌಂಟ್ನ. ಏನಕ್ಕೆ ಅಂದರೆ ಈಗಿನ ಭೂಮಿ ವ್ಯಾಲ್ಯೂಗೆ ನೀವು ಅದನ್ನು ಕನ್ವರ್ಟ್ ಮಾಡಿಸ್ಬೇಕು. ಈಗ ನೀವು ಯಾವಾಗಲೂ ಎಷ್ಟಕ್ಕೋ ತೊಗೊಂಡಿದ್ದೀನಿ ಅದನ್ನು B2A ಮಾಡಿಸ್ತೀನಿ ಅಂದರೆ ಅದಕ್ಕೆ ಆಗಲ್ಲ. ಈಗ ಏನು ಕರೆಕ್ಟ್ ಸ್ಟ್ಯಾಂಡರ್ಡ್ ಏನು ರೇಟ್ ಇದೆ ಅದಕ್ಕೆ ಎಷ್ಟು ಪರ್ಸೆಂಟ್ ಇರುತ್ತೋ ಆ ಪರ್ಸೆಂಟಿಗೆ ನೀವು ಕೊಟ್ಬಿಟ್ಟು ನೀವು ಇದು ಮಾಡಬೇಕಾಗ 2% ಸ್ನೇಹಿತರೆ. ಈಗ ಇದರಲ್ಲಿ 2% B2A ಖಾತಾ ಮಾಡಿಸ್ಬೇಕಾದ್ರೆ ನಿಮಗೆ 2% ಇರುತ್ತೆ. ಎ ಖಾತಾ ಇದ್ದರೆ ಈ ಖಾತಾ ಮಾಡಿಸ್ಬೇಕು ಅಂದರೆ ಏನಿರಲ್ಲ, ಬರೀ ಆನ್ಲೈನ್ ಫೀಸ್ ಮಾತ್ರ ನೀವು ಪೇ ಮಾಡಿಬಿಟ್ಟು ಮಾಡ್ಬೋದು. ಈ ಡ್ರೈವ್ಗಳು ಎಲ್ಲೆಲ್ಲಿ ನಡೀತಾ ಇದ್ದಾವೆ, 50 ಸೆಂಟರ್ ಇದು ಮಾಡಿದ್ದಾರೆ ಸ್ನೇಹಿತರೆ. ಯಾವ್ಯಾವ 50 ಸೆಂಟರು, ಹೇಗೆ ಅಪ್ಲೈ ಮಾಡೋದು, ಏನೇನು ಡಾಕ್ಯುಮೆಂಟ್ಸ್ ರಿಕ್ವೈರ್ಡು ಅನ್ನೋ ಪ್ರತಿಯೊಂದು ಪ್ರತಿಯೊಂದು ನಿಮ್ಮ ಎಲ್ಲರಿಗೂ ಏನೇನು ಕ್ವಶನ್ಸ್ ಇರುತ್ತೆ ಪ್ರತಿಯೊಬ್ಬರಿಗೂ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಸ್ನೇಹಿತರೆ. ಈಗ ಆಲ್ರೆಡಿ May 23 ಆಲ್ರೆಡಿ ಈ ಡ್ರೈವ್ ಸ್ಟಾರ್ಟ್ ಆಗಿದೆ. August 23 ತನಕ ನಿಮಗೆ ಆಲ್ಮೋಸ್ಟ್ August 23 100 ಡೇಸ್, May 15 August 23 ತನಕ ಈ ಡ್ರೈವ್ ಇರುತ್ತೆ ಸ್ನೇಹಿತರೆ. ಆ ಎಲ್ಲ ಸೆಂಟರಲ್ಲೂ ನೀವು ಹೋಗಿ ನೀವು ಈ ಬಿ ಖಾತಾ ಟು ಈ ಖಾತಾ ಮಾಡಿಸ್ಕೊಬೋದು. ಇಲ್ಲಾಂದರೆ ಈ ಖಾತಾ ಎ ಇಂದ ಈ ಖಾತಾನು ಕೂಡ ಮಾಡಿಸ್ಕೊಬೋದು. ಆಲ್ರೆಡಿ ನೋಡಿ ಆಲ್ಮೋಸ್ಟ್ 2500 to 3000 ಅಪ್ಲಿಕೇಶನ್ ಇದಾಗಿ 1200ಗೆ ಅವರು ಅಪ್ಲಿಕೇಶನ್ ಡಿಸ್ಪೋಸು ಕೂಡ ಅವತ್ತೇ ಅಲ್ಲೇ ಮಾಡಿಬಿಟ್ಟಿದ್ದಾರೆ. ಈ ಖಾತಾ ಅಪ್ಲಿಕೇಶನ್ನು 1000, ಈ ಖಾತಾ ನ್ಯೂ ಖಾತಾ 236, B2A ಖಾತಾ 425. ಆಲ್ರೆಡಿ ಇಷ್ಟೆಲ್ಲ ಅಪ್ಲಿಕೇಶನ್ ರಿಸೀವ್ ಆಗಿದ್ದಾವೆ. 2%, 5% ಇದ್ರೂ ಜನಗಳು ಹೋಗಿ ನಮ್ಮದು ಭೂಮಿ ಅಲ್ವಾ, ಅವ್ರವ್ರು ಗ್ಯಾರಂಟಿ ಮಾಡ್ಕೊಳಕ್ಕೆ ದುಡ್ಡು ಕೊಟ್ಬಿಟ್ಟು ಮಾಡಿಸ್ಕೊಳ್ತಾ ಇದ್ದಾರೆ. ಗೊತ್ತಿಲ್ಲ, ಈಗ ಮುಂದೆ ನನಗೆ ವೆಯ್ಟ್ ಮಾಡೋದು ತುಂಬಾ ಒಳ್ಳೇದು ಅನಿಸುತ್ತೆ. ಬೇರೆ ಗೌರ್ಮೆಂಟ್ ಬಂದರೆ ಅಟ್ಲೀಸ್ಟ್ 1% ಅಥವಾ ಸಮ್ ಫೀಸ್ನ ಪೇ ಮಾಡಿಬಿಟ್ಟು ಮಾಡೋ ಥರನೂ ಮಾಡ್ಬೋದು ಆ್ಯಕ್ಚುಲಿ. ಬಟ್ ಸುಮ್ಮನೆ ಹರಿಬರಿಯಾಗಿ ನಮ್ಮ ಅಮೌಂಟ್ ಕಳ್ಕೊಳೋದು ಏನಕ್ಕೆ ಅಂತ ಇಷ್ಟಿನ ತನಕನೇ ಕಾಯ್ದಿರ್ತೀರಾ. ನೋಡ್ಕೊಳ್ಳಿ ನೀವು ಯಾವ ಥರ ಪ್ರೊಸೆಸ್ಸು ಅಂತ. ಇದೇನು ಡ್ರೈವ್ ಅಂದರೆ ಮೈ ಖಾತಾ ಮೈ ಹಕ್ಕು, ಇದು ಸ್ಪೆಷಲ್ ಕ್ಯಾಂಪೇನ್ ಲಾಂಚ್ ಬೈ ಭೂ ಗ್ಯಾರಂಟಿ ಸ್ಕೀಮ್. ಅವ್ರದ್ದು 6ನೇ ಸ್ಕೀಮ್ ಅಂತ ಹೇಳ್ಕೊಂಡಿದ್ದಾರೆ. GBI ಇದರಿಂದ ಇನಿಷಿಯೇಟಿವ್ ಮಾಡಿರೋದು. ಹಾಗಾಗಿ ನೋ ಫೈಲ್ಸು, ನೋ ಫ್ರಾಡ್ ಆ್ಯಕ್ಟಿವಿಟಿ ಇರಲ್ಲ. ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ನಿಮ್ಮ ಖಾತಾನ ಮಾಡಿಸ್ಕೊಬೋದು. ಏನಂದರೆ ಈಗ ಇಲ್ಲಿ ಸ್ಕೀಮ್ ಈಸ್ ಮ್ಯಾಸಿವ್ 60% ಡಿಸ್ಕೌಂಟ್ ಆನ್ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ರೆಡ್ಯೂಸ್ಡ್ 5% ಗೈಡೆನ್ಸ್ ವ್ಯಾಲ್ಯೂ ದೇ ಡೌನ್ ಟು 2%. ಓಕೆ, ಹೀಗಾಗಿ 100 ಡೇಸ್ ಒಳಗೆ ನಿಮಗೆ ಈ 2% ಇದು ವ್ಯಾಲಿಡಿಟಿ ಇರುತ್ತೆ. ಇಲ್ಲಿ ನೀವು ಮಾಡಿಸ್ಕೊಬೋದು. ಇದರಿಂದನೂ ಅವ್ರಿಗೆ ತುಂಬ ಅಮೌಂಟ್ ಬರುತ್ತೆ. ಅದರಿಂದನೇ ಡ್ರೈವ್ ಸ್ಟಾರ್ಟ್ ಮಾಡಿರೋದು ಅವರು. ಬಟ್ ತುಂಬ ಜನಕ್ಕೆ ಯೂಸು ಆಗ್ಬೋದು, ಅದನ್ನು ಹೇಳೋಕ್ಕಾಗಲ್ಲ. ಈಗ ಏನೇನು ಇದರಲ್ಲಿ ಇರುತ್ತೆ ಅಂದರೆ ಇಶ್ಯೂಡ್ ಬೈ ಈ ಖಾತಾ ಸರ್ಟಿಫಿಕೇಟು, ಕನ್ವರ್ಷನ್ ಆಫ್ B2A ಖಾತಾ, ಇವೆಲ್ಲ ಪ್ರತಿಯೊಂದು ಅದರಲ್ಲಿ ಆ ಡ್ರೈವಲ್ಲಿ ಇದ್ದೇ ಇರುತ್ತೆ. ನ್ಯೂ ಖಾತಾ ರಿಜಿಸ್ಟ್ರೇಷನ್ ಆ್ಯಂಡ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಎಲ್ಲ ಟ್ರಾನ್ಸ್ಫರ್ ಆಗಲಿ, ಸೇಲ್ ಆಗಲಿ, ಕರೆಕ್ಷನ್ಸ್ ಆಗಲಿ ಪ್ರತಿಯೊಂದು ಇರುತ್ತೆ ಸ್ನೇಹಿತರೆ. ನೀವೇನೇ ಮಾಡಿಸ್ಕೋಬೇಕು ಅಂದ್ರೂ ಈ ಖಾತಾ ತುಂಬ ಜನಗಳು B2E ಮಾಡಿಸ್ಕೊಳೋರಿಗೆ ಇದೊಂದು ಅಪರ್ಚುನಿಟಿ ಅಂತಲೇ ಹೇಳ್ಬೋದು. ಬಟ್ ಅಷ್ಟೊಂದು ಅಮೌಂಟ್ ನೀವು ಕಟ್ಟಬೇಕು, ಅದೇ ಒಂದು ಪ್ರಾಬ್ಲಮ್ಮು ಎ ಖಾತಾ ಮಾಡಿಸ್ಕೋಬೇಕಾದ್ರೆ. ನೋಡ್ಕೊಳ್ಳಿ, ಎಲ್ಲ ಆಲ್ಮೋಸ್ಟ್ ಎಲ್ಲ ಈಗೆಲ್ಲ 50 ಲಕ್ಷದ ಮೇಲೆ ಇರ್ತವೆ ಸೈಟ್ಗಳು. ಅವಕ್ಕೆಲ್ಲ ನೀವು ಆಲ್ಮೋಸ್ಟ್ 1 ಲಕ್ಷ ಪೇ 2% ಅಂದರೆ ಆಲ್ಮೋಸ್ಟ್ ನಿಮಗೆ 1 ಲಕ್ಷ ರೂಪಾಯಿ ನಿಮಗೆ ಆಲ್ಮೋಸ್ಟ್ ಪೇ ಮಾಡಲೇಬೇಕು ನೀವು ಇದಕ್ಕೆ ಖಾತಾ ಮಾಡಿಸ್ಕೋಬೇಕು ಅಂದರೆ. ಅದಾದಮೇಲೆ ರೆಕ್ಟಿಫಿಕೇಷನ್, ಎರರ್ಸು, ಸ್ಪೆಲ್ಲಿಂಗ್, ಡೈಮೆನ್ಷನ್ನು, ಲೇಔಟ್ ಡೇಟಾ, ಏನೇ ಕರೆಕ್ಷನ್ ಇದ್ದರೂ ಆನ್ ಸ್ಪಾಟ್ ಗ್ರೇವಿಯನ್ಸ್ ಅಡ್ರೆಸ್ಸಲ್ಲೂ ಏನಾದ್ರು ನೀವು ಇಶ್ಯೂ ರೈಸ್ ಮಾಡಿದರೆ ಅದರದೆಲ್ಲ ಆನ್ ಸ್ಪಾಟ್ ಎಲ್ಲ ನಿಮಗೆ ಆನ್ಸರ್ ಎಲ್ಲ ಸಿಗುತ್ತೆ. ಪ್ರತಿಯೊಂದು ನಿಮಗೆ ಏನೇ ಕರೆಕ್ಷನ್ಸ್ ಇದ್ದರೂ ಅಲ್ಲಿಗೆ ಹೋಗಿ ಮಾಡಿಸ್ಕೊಬೋದು. ಡಾಕ್ಯುಮೆಂಟ್ ರಿಕ್ವೈರ್ಡ್ ಏನೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಡಾಕ್ಯುಮೆಂಟು ಸೇಲ್ ಡೀಡ್ ಇರಲೇಬೇಕು, ಮದರ್ ಡೀಡು ಅಥವಾ ಅಲಾಟ್ಮೆಂಟ್ ಲೆಟರು, ಪ್ರಾಪರ್ಟಿ ಟ್ಯಾಕ್ಸ್ ಪೇಯ್ಡ್ ಇರಲೇಬೇಕು, ರೆಸಿಪ್ಟು, ಮತ್ತು EC ನಿಮಗೆ ಪ್ರಿಫರ್ 10 to 15 years ಪುಲ್ ಮಾಡಿ ಆನ್ಲೈನಲ್ಲಿ ಮಾಡ್ಬೋದು. ಗೊತ್ತಿಲ್ಲ ಅಂದರೆ ನನ್ನ ಚಾನಲಲ್ಲಿ ಹೋಗಿ ನೋಡಿ ಯಾವ ಥರ ತೊಗೊಳೋದು ಅಂತ.
ಈಸಿ ಪ್ರೋಸೆಸ್ ಇದೆ. ಓನರ್ಸ್ ಐಡೆಂಟಿಫೈ ಪ್ರೂಫು, ಆಧಾರ್ ಲಿಂಕ್ ಮೊಬೈಲ್ ನಂಬರ್ ಇರಲೇಬೇಕು, ಪಾಸ್ಪೋರ್ಟ್ ಒಂದು ಸೈಜ್ ಒಂದು ಫೋಟೋ, ಅಡಿಷ್ನಲ್ ನೀವೇನಾದ್ರು ಅಪಾರ್ಟ್ಮೆಂಟಲ್ಲಿದ್ದರೆ ಒ ಸಿ ಮೇಯ್ನ್ಲಿ ಬೇಕೇ ಬೇಕು, ಆಕ್ಯುಪೆನ್ಸಿ ಸರ್ಟಿಫಿಕೇಟು, ಅಪ್ರೂವ್ಡ್ ಪ್ಲ್ಯಾನ್ ಇರುತ್ತೆ. ಮತ್ತು ಹಾಗೇ ಪ್ರತಿಯೊಂದು ಎಲ್ಲ ಪ್ರಾಪರ್ಟಿ, ಎಲೆಕ್ಟ್ರಿಸಿಟಿ ಬಿಲ್ಲು, ಬೆಸ್ಕಾಮ್ದು ಎಲ್ಲನೂ ಪೇ ಮಾಡಲಿ. ಮೇಯ್ನ್ ಡಾಕ್ಯುಮೆಂಟ್ಸೇ ಅವು ಬೇಕಾಗಿರೋದು, ಸೇಲ್ ಡೀಡು, ಓನರ್ ಐಡೆಂಟಿ ಪ್ರೂಫ್, ಆಧಾರ್ ಲಿಂಕ್ ಮೊಬೈಲ್ ನಂಬರು, ಪ್ರತಿಯೊಂದು EC ಮತ್ತು ಪ್ರಾಪರ್ಟಿ, ಫ್ಲ್ಯಾಟ್ OC ಸರ್ಟಿಫಿಕೇಟು, ಬೆಸ್ಕಾಮ್ ಪೇ ಮಾಡಿರೋದು ಪ್ರತಿಯೊಂದು ಇರಬೇಕು. ಹೇಗೆ ಅಪ್ಲೈ ಮಾಡೋದು? ವಾಲ್ಕಿನಲ್ಲಿ 50 ಸೆಂಟರ್ಸ್ನ ಅವರು ಅನೌನ್ಸ್ ಮಾಡಿದ್ದಾರೆ. ಆ 50 ಸೆಂಟರ್ಗಳಿಗೆ ಹೋದರೆ ಬೆಸ್ಟು. ನೀವು ಎಲ್ಲ ಟೋಕನ್ ಸಿಸ್ಟಮು ಪರ್ ಡೇ 100 to 200 ಸಿಟಿಜನ್ಸ್ ಮಾತ್ರ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಅವರು ಅಲೋ ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ಕ್ಯಾಂಪ್ಸ್ ಎವ್ರಿ ಸ್ಯಾಟರ್ಡೆ ಅಕ್ರಾಸ್ ಬೆಂಗಳೂರಿಂದ ನಿಮಗೇನಾದ್ರು ಅದು ಟೋಕನ್ನು ನೆಕ್ಸ್ಟ್ ಟೈಮ್ ನೀವು ಜಾಸ್ತಿ ಜನ ಹೋದ್ರೂ ಟೇಕನ್ ಡಿಸ್ಟ್ರಿಬ್ಯೂಟ್ ಮಾಡಿ ನೆಕ್ಸ್ಟ್ ಟೈಮ್ ಬರೋರಿಗೆ ಆ ಟೋಕನ್ನು ನೆಕ್ಸ್ಟ್ ಸ್ಯಾಟರ್ಡೆ ನಿಮಗೆ ಆ ಟೋಕನ್ ಇರುತ್ತೆ. ಆ ಟೋಕನ್ ಬೇಸಿಸ್ ಬಂದರೆ ನೀವು ಫಸ್ಟ್ ಕಮ್ ಸರ್ವ್ ಬೇಸಿಸು ಹೋಗಿ ನೀವು ಅಲ್ಲಿ ನಿಮ್ಮ ಖಾತೆಗೆ ಹೆಲ್ಪ್ ತೊಗೋಬೋದು, ಅಥವಾ ಅಲ್ಲಿ ಅವ್ರ ಖಾತೆ ನೀವು ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ ನಿಮ್ಮ ಖಾತೆ ನಿಮಗೆ ಅವತ್ತೇ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಆನ್ ಸ್ಪಾಟ್ ಪ್ರೊಸೆಸಿಂಗ್, ಹೆಲ್ಪ್ ಡೆಸ್ಕು, ಸ್ಕ್ಯಾನರು, ಹೈ ಸ್ಪೀಡ್ ಇಂಟರ್ನೆಟ್ ಆರ್ ಅವೈಲೇಬಲ್. ಅಫಿಷಿಯಲ್ಸ್ ವಿಲ್ ವೆರಿಫೈ ಯುವರ್ ಫಿಸಿಕಲ್ ಪೇಪರ್ಸ್ ಆ್ಯಂಡ್ ಇಫ್ ಕ್ಲಿಯರ್ ದ ಪ್ರೊಸೆಸ್ ಯುವರ್ ಖಾತಾ ಕನ್ವರ್ಷನ್ in the spot. Delivery, if your final e-khata requires background verification, you will receive SMS. Okay, ಏನಾದ್ರು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಬೇಕು ಅಂದರೆ SMS ಬರುತ್ತೆ. ಇಟ್ ಕ್ಯಾನ್ ಬಿ ಡನ್ ಡೆಲಿವರ್ಡ್ ಇನ್ ಯುವರ್ ಡೋರ್ ಸ್ಟೆಪ್ ಅಂಡರ್ ದ ನಮ್ಮ ಖಾತಾ ನಮ್ಮ ನಕ್ಷೆ ಪ್ರೋಗ್ರಾಮ್ ಕಲೆಕ್ಟೆಡ್ ಫ್ರಮ್ ದ ಸೆಂಟರ್. ಏನಾದ್ರು ಇದ್ದಿದ್ರೆ ನಿಮ್ಮ ಇದಕ್ಕೆ ಡೋರ್ ಸ್ಟೆಪ್ಗೆ ಡೆಲಿವರಿ ಆಗುತ್ತೆ ಅಂತ. ಇಫ್ ಯುವರ್ ಫೈನಲ್ ಖಾತಾ ರಿಕ್ವೆಸ್ಟ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಇದ್ದರೆ ಅವ್ರು ಇಲ್ಲಿಗೆ ಬಂದುಬಿಟ್ಟು ಖಾತಾನ ಡೆಲಿವರಿ ಮಾಡ್ತಾರೆ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡಿ. ಅದಾದಮೇಲೆ ಆನ್ಲೈನ್ ಪೋರ್ಟಲಲ್ಲಿ ನಿಮಗೆ ಒಂದ್ಲಿ ಖಾತಾ ಖಾತಾ ಯಾರ್ಯಾರು ಮಾಡ್ತಿದ್ರೋ ಅವ್ರು ಮಾತ್ರ ಆನ್ಲೈನಲ್ಲೂ ಟ್ರೈ ಮಾಡಿ. ನಿಮಗೆ ಈ ಸೇವಾ ಸಿಂಧು ಕರ್ನಾಟಕ ಇದರಲ್ಲಿ BBMP EST ಪೋರ್ಟಲ್ ಇದರಲ್ಲೂ ನಿಮಗೆ ಡೌನ್ಲೋಡು ಮಾಡ್ಕೊಬೋದು. ನಿಮಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಡೌನ್ಲೋಡು ಮಾಡ್ಬೋದು. ನಿಮ್ಮದು ಖಾತಾ ಇದೆ ಅಥವಾ ನೀವು ಖಾತಾನ ಅಪ್ಲೈನೂ ಮಾಡ್ಬೋದು. ಇದಿದ್ರೆ ಈಗ ಏನಾದ್ರು ನೀವು ಖಾತಾ ಮಾಡಿಸ್ಕೊತಿದ್ರೆ ನ್ಯೂ ಖಾತಾ ಅಪ್ಲಿಕೇಶನು, B to ಖಾತಾ ಕನ್ವರ್ಷನ್ ಐ ಆಮ್ ನಾಟ್ ಶೋರ್ ಇದು ಆನ್ಲೈನಲ್ಲಿ ಮಾಡ್ಬೋದು ಕೊಟ್ಟಿದ್ದಾರೆ. ಬಟ್ ಬೆಟರ್ ಟು ಅವ್ರ ಸೆಂಟರ್ಗಳಿಗೆ ಹೋಗಿ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ. 90% ನೀವು ಅಲ್ಲೋಗಿ ಮಾಡಿ ಆನ್ಲೈನ್ ಮಾಡೋಕ್ಕಿಂತ. ಏನಕ್ಕೆ ಅಂದರೆ ಅಮೌಂಟು ಏನಾದ್ರು ಇಶ್ಯೂಸ್ ಆದರೆ ಅಥವಾ ಏನಾದ್ರು ಡಾಕ್ಯುಮೆಂಟ್ಸ್ ಏನಾದ್ರು ಇದ್ದರೆ ಅಲ್ಲೇ ರೆಕ್ಟಿಫೈ ಮಾಡಿ ಕ್ಲಿಯರಾಗಿ ಮಾಡಿ ನಿಮಗೆ ಅಲ್ಲೇ ಸಿಗುತ್ತೆ. ಟ್ರಾನ್ಸ್ಪೋರ್ಟಲ್ಲಿ ಆನ್ಲೈನಲ್ಲಿ ತುಂಬ ದಿನ ಪ್ರೋಸೆಸ್ ತೊಗೊಂಡ್ಬಿಡುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಅಪ್ಲೋಡ್ ಮಾಡಿ ಸ್ಕ್ಯಾನ್ ಮಾಡಿದ್ಮೇಲೆ ನೀವು ಆಧಾರ್ ಸೈನ್ ಮಾಡಿ ಸಬ್ಮಿಟ್ ಮಾಡಬೇಕು. ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಆನ್ಲೈನಲ್ಲಿ ಈಸಿನೇ ಇರುತ್ತೆ. ತುಂಬ ಜನ, ನಾನು ಒಂದ್ಸರಿ ಇದರಲ್ಲಿ ಖಾತಾಗೆ ಅಪ್ಲೈ ಮಾಡಿದ್ದು, ರಿಜಿಸ್ಟರ್ ಲಾಗಿನ್ ಯುವರ್ ಆಧಾರ್ ಕಾರ್ಡಿಂದ ಆಸ್ತಿಗೆ ಅದಕ್ಕೆ ಪೋರ್ಟಲಿಗೆ ಇದು ಮಾಡಿದರೆ ಅಲ್ಲಿ ನಾವಿಗೇಟ್ ಟು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಪ್ರಾಪರ್ಟಿ ಸರ್ವಿಸಲ್ಲಿ ನ್ಯೂ ಖಾತಾ ಮತ್ತು B to ಖಾತಾ. ನಾನು ಆಲ್ಮೋಸ್ಟ್ ಖಾತಾ ಅಪ್ಲಿಕೇಶನ್ಗೆ ಅಲ್ಲೋಗಿ ನಿಮ್ಮದು PID ಪ್ರಾಪರ್ಟಿ ಅಪ್ಲಿಕೇಶನ್ ನಂಬರು, ವಾರ್ಡ್ ನಂಬರು, ಓನರ್ ಡೀಟೇಲ್ಸ್ ಎಲ್ಲ ಕೊಟ್ಟು ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ ಎಲ್ಲ ಸ್ಕ್ಯಾನ್ ಕಾಪಿ ಅಪ್ಲೋಡ್ ಮಾಡಿ ಹಾಗೆ ಅಪ್ಲೋಡ್ ಮಾಡಿ ನೀವು ಆಧಾರ್ ಮುಖಾಂತರ ಸೈನ್ ಮಾಡಿದರೆ ನಿಮಗೊಂದು ಅಕ್ನಾಲಜ್ಮೆಂಟ್ ಟ್ರ್ಯಾಕ್ ಆಗುತ್ತೆ. ಅಲ್ಲಿಂದ ನೀವು ಹಾಕ್ಕೊಂಡು ಟ್ರ್ಯಾಕ್ ಮಾಡ್ತಾ ಇರ್ಬೋದು ಸ್ನೇಹಿತರೆ. ಅದಾದಮೇಲೆ ನಾನು ಹೇಳಿದ್ನಲ್ಲ ಸೆಂಟರ್ಸ್ ಮೇನು ನೋಡ್ಕೊಳ್ಳಿ. ಯಾವ ಸೆಂಟರ್ GBA ಸೆಟ್ ಆಫ್ 52 ಸ್ಪೆಷಲ್ ಖಾತಾ ಓಪನ್ ಹೌಸ್ ಲೊಕೇಶನ್ನು. ಅಲ್ಲಿ ನೀವು ಝೋನ್ಡ್ ಈಸ್ಟು, ವೆಸ್ಟು, ನಾರ್ತು, ಸೌತು, ಸೆಂಟ್ರಲ್ 5 ಝೋನ್ಗಳಲ್ಲಿ ನಿಮಗೆ ಇವೆಲ್ಲ ಇರ್ತವೆ. ವೆನ್ಯೂಸ್ ದಿಸ್ ಕ್ಯಾಂಪಸ್ ಆರ್ ಮೋಸ್ಟ್ಲಿ ಹೆಲ್ಡ್ ಅಟ್ ದ ಲೋಕಲ್ ಸಬ್ ಡಿವಿಷನ್ ಆಫೀಸ್, ಮೇಜರ್ ವಾರ್ಡ್ ಆಫೀಸರ್, ಡಿಸಿಗ್ನೇಟೆಡ್ ಕಮ್ಯುನಿಟಿ ಹಾಲ್ಸ್. ನಾನೆಲ್ಲ ಈಗ ಡೀಟೇಲ್ಸ್ ಹೇಳ್ತೀನಿ, ಇದನ್ನು ನೋಡ್ಕೊಳ್ಳಿ ಫಸ್ಟ್. ನಿಮ್ಗೆ ಯಾವ ಏರಿಯಾದಲ್ಲಿ ಯಾವ ಸೆಂಟರ್ಸ್ಗಳಿದ್ದಾವೆ ಅನ್ನೋದಕ್ಕೆ ಇದೊಂದು ನೀವು ನೋಡಲೇಬೇಕು. ಇದನ್ನು ಗೊತ್ತಾದರೆ ನಿಮಗೆ ಆ ಸೆಂಟರ್ಗಳಿಗೆ ನಿಮಗೆ ಹತ್ತಿರದ ಅಡ್ರೆಸ್ಗಳಿಗೆ ಸೆಂಟರ್ಗಳಿಗೆ ಹೋಗ್ಬೋದು. ಹಾಗಾಗಿ ಪ್ರತಿಯೊಬ್ಬರಿಗೂ ಇದು ಗೌರ್ಮೆಂಟ್ ಕಡೆಯಿಂದ ಭೂ ಗ್ಯಾರಂಟಿ ಅಂತ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಅದರದ್ದೆಲ್ಲ ಮೇಕ್ ಯೂಸ್ ಅಪ್ ಮಾಡ್ಕೊಳ್ಳಿ. ನಿಮಗೆ ಆದರೆ ನೀವು ಅಷ್ಟು ಅಫೋರ್ಡೆಬಲ್ ಇದ್ದೀರಾ ಪೇ ಮಾಡೋಕ್ಕೆ ಅಂತಿದ್ರೆ. ಹಾಗಾಗಿ ಇಲ್ಲ ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, 2-3 ವರ್ಷ ವೆಯ್ಟ್ ಮಾಡಿ ನಿಮ್ಮದು ಮಾಡಿಸ್ಕೊಬೋದು. ಹಾಗಾಗಿ ಅದೊಂದು ಸ್ಮಾಲ್ ಇನ್ಫಾರ್ಮೇಷನ್. ಈಗ ಸೆಂಟರ್ ನೋಡ್ತಾ ಹೋಗೋಣ ಸ್ನೇಹಿತರೆ. ಯಾವ್ಯಾವ ಸೆಂಟರ್ 6th B ಗ್ಯಾರಂಟಿದು ಅಭಿಯಾನ ಸ್ಥಳಗಳು ಕ್ಯಾಂಪೇನ್ ಎಲ್ಲೆಲ್ಲಿ ಇದು ಮಾಡ್ತಿದ್ದಾರೆ ಅಂತ ನೋಡ್ತಾ ಹೋದರೆ, ಇದು ಯಾವ ಝೋನ್, ಇದು ಬಂದ್ಬಿಟ್ಟು ಝೋನ್ 1 ಬೆಂಗಳೂರು ನಾರ್ತ್ ಸಿಟಿ, ನಮ್ಮ ಸಿಟಿ, ಬ್ಯಾಟ್ರಾಯನ್ಪುರದಲ್ಲಿ ಬ್ಯಾಟ್ರಾಯನ್ಪುರ, ಕೋಡಿಗೆಹಳ್ಳಿ, ವಿದ್ಯಾಯಣಪುರ 3, ವಿದ್ಯಾಯಣಪುರ ಮೇನ್ ರೋಡು ಬೆಂಗಳೂರು. ಈ ಅಡ್ರೆಸ್ಸು ಮತ್ತು ಲೊಕೇಶನ್ ಲಿಂಕು ಇದೆ. ಇದನ್ನು ಬೇಕಾದ್ರೆ ನಾನು ಶೇರ್ ಮಾಡ್ತೀನಿ, ಇದನ್ನು ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಅದಾದಮೇಲೆ ಝೋನ್ 2 ಅಲ್ಲಿ, ಝೋನ್ 1ನಲ್ಲಿ ದಾಸರಹಳ್ಳಿ, ಹೆಬ್ಬಾಳು, ಯಲಹಂಕ, ಯಶವಂತಪುರ ಅದು ಇದೆ. ಅದಾದಮೇಲೆ ನಿಮಗೆ ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್, ಇದರಲ್ಲಿ CV ರಾಮನ್ ನಗರ, ಶಾಂತಿನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ಗಾಂಧಿನಗರ, ಶಿವಾಜಿನಗರ ಇವಿಷ್ಟು ನಿಮಗೆ ಸೆಂಟ್ರಲಲ್ಲಿ ಇಟ್ಟಿದ್ದಾರೆ. ಅದಾದಮೇಲೆ ನಿಮಗೆ ಸೌತ್ ಸಿಟಿಲಿ BTM ಲೇಔಟು, ಬೊಮ್ಮನಹಳ್ಳಿ, ಅಂಜನಾಪುರ, ಜಯನಗರ, ಅದಾದಮೇಲೆ ಪದ್ಮನಾಭ ನಗರ, ಉತ್ತರಹಳ್ಳಿ, ವಿಜಯನಗರ ಇಷ್ಟರಲ್ಲಿ ನಿಮಗೆ ಝೋನ್ 1ನಲ್ಲಿ ಇಟ್ಟಿದ್ದಾರೆ. ಸಿಟಿ ಈಸ್ಟ್ ಸಿಟಿಲಿ ಮಹದೇವಪುರ, KR ಪುರಮ್ಮು 2 ಇರೋದು ನಿಮಗೆ ಈಸ್ಟ್ ಇದರಲ್ಲಿ. ಅದರ ವೆಸ್ಟಲ್ಲಿ ನಿಮಗೆ ಹೆಗ್ಗೇನಹಳ್ಳಿ, ಕೆಂಗೇರಿ, ಮಹಾಲಕ್ಷ್ಮಿ ಲೇಔಟು, ರಾಜರಾಜೇಶ್ವರಿ ನಗರ, ಯಶವಂತಪುರ, ಬಸವನಗುಡಿ, ಗೋವಿಂದರಾಜ ನಗರ, ಮಲ್ಲೇಶ್ವರಮ್ಮು, ಪದ್ಮನಾಭ ನಗರ, ರಾಜಾಜಿನಗರ, ವಿಜಯನಗರ ಇವೆಲ್ಲ ನಿಮಗೆ
ಸಿಟಿ ಕಾರ್ಪೊರೇಷನಲ್ಲಿ ಬರ್ತವೆ, ವೆಸ್ಟಲ್ಲಿ ಬರೋಂಥ ಕಾರ್ಪೊರೇಷನ್ಸು. ಹಾಗಾಗಿ ಪ್ರತಿಯೊಂದು ನೋಡಿ ಇಲ್ಲೆಲ್ಲ ಅಡ್ರೆಸ್ ಇದ್ದಾವೆ, ಇಲ್ಲೆಲ್ಲ ಲಿಂಕ್ ಇದೆ. ಪ್ರತಿಯೊಬ್ಬರು ಈ ಅಡ್ರೆಸ್ಗಳಿಗೆ, ನಿಮ್ಮ ಏರಿಯಾದ ಅಡ್ರೆಸ್ಗಳಿಗೆ ಹೋಗಿ ನೀವು ಅಪ್ಲೈ ಮಾಡ್ಬೋದು. ಹಾಗಾಗಿ ಇದೊಂದು ಸುವರ್ಣ ಅವಕಾಶ, ಯೂಸ್ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಅಷ್ಟು ಅಮೌಂಟ್ ಅಫೋರ್ಡಬಲ್ ಮಾಡಿ ಮಾಡಿಸ್ಕೋಬೇಕು ಅಂತಿದ್ರೆ, ನೀವೇನಾದ್ರು ಕರೆಕ್ಷನ್ಸು ಏನೇ ಮಾಡಿಸ್ಕೋಬೇಕು, ಈ ಖಾತಾದ ಏನಾದ್ರು ರೆಕ್ಟಿಫಿಕೇಷನ್ ಮಾಡಿಸ್ಕೋಬೇಕು, ಈ ಯು ಖಾತಾ ಅಪ್ಲೈ ಮಾಡಬೇಕು ಅಥವಾ B2E ಅಪ್ಲೈ ಮಾಡಬೇಕು, ಏನಾದ್ರು ಕರೆಕ್ಷನ್ಸ್ ಇರ್ತವೆ, ಎಲ್ಲ ಪ್ರತಿಯೊಂದು ನೀವು ಈ ಸೆಂಟರ್ಗಳಿಗೆ ಹೋದರೆ ನೀವು ಕ್ಲಿಯರಾಗಿ ನಿಮ್ಮದೆಲ್ಲ ಡೀಟೇಲ್ಸ್ಗಳನ್ನ ಕೊಟ್ಟು ನೀವು ಮಾಡಿಸ್ಕೊಬೋದು ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನು, ತುಂಬಾ ಯೂಸ್ ಆಗೋಂಥ ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇ ಒಳ್ಳೊಳ್ಳೆ ಗುಡ್ ಇನ್ಫಾರ್ಮೇಷನ್ನ ನನ್ನ ಚಾನಲ್ ಕಡೆಯಿಂದ ಶೇರ್ ಮಾಡ್ತಿರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಟೇಕ್ ಕೇರ್. ಬಾಯ್.